ವರಮಹಾಲಕ್ಷ್ಮಿ ಹಬ್ಬದಂದೇ ಬೆಂಗಳೂರಿಗೆ ಕೇಂದ್ರ ಒಂದು ಗಿಫ್ಟ್ ಅನ್ನು ಕೊಟ್ಟಿದೆ. ಮೆಟ್ರೋ 3ನೇ ಹಂತದ 2 ಮಾರ್ಗಗಳಿಗೆ ಈಗ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ. 21 ಮೆಟ್ರೋ ನಿಲ್ದಾಣಗಳ 32.15 ಕಿಲೋಮೀಟರ್ನ ವಿಸ್ತೀರ್ಣ ಇರುವಂತಹ ಮಾರ್ಗ ಇದು. ಇದರ ನಿರ್ಮಾಣಕ್ಕೆ ಈಗ ಒಪ್ಪಿಗೆಯನ್ನ ಕೊಟ್ಟಿರೋದು. ಎಲ್ಲಿಂದ ಶುರುವಾಗುತ್ತಿದ್ದು ಅಂತಂದ್ರೆ ಜೆಪಿ ನಗರದಿಂದ ಕೆಂಪಾಪುರ ಮಾರ್ಗಕ್ಕೆ ಈ ಒಂದು ಮೆಟ್ರೋ ಏನಿತ್ತು ಒಂದು ಪ್ರಪೋಸ್ಡ್ ಲೈನ್ ಈ ಒಂದು ಮಾರ್ಗಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಕ್ಯಾಬಿನೆಟ್ ಸಭೆಯ ಬಳಿಕ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟ್ ಖಂಡಿತವಾಗ್ಲೂ ಬೆಂಗಳೂರಿಗೆ ಸಿಗ್ತಾ ಇರೋದು. ಯಾಕೆಂತಂದ್ರೆ ಮೆಟ್ರೋ 3ನೇ ಹಂತದ 2 ಮಾರ್ಗಗಳಿಗೆ ಈಗ ಕೇಂದ್ರ ಸಚಿವ ಸಂಪುಟ ಒಂದು ಒಪ್ಪಿಗೆಯನ್ನ ಕೊಟ್ಟಿದೆ. ಒಟ್ಟಾರೆಯಾಗಿ 32.15 ಕಿಲೋಮೀಟರ್ನ ವಿಸ್ತೀರ್ಣ ಇರುವಂತಹ ಒಂದು ಲೈನ್ ಇದು. ಇದರ ಮಧ್ಯೆ 21 ಸ್ಟೇಷನ್ಗಳು ಬರ್ತವೆ. ಸೊ ಕಂಪ್ಲೀಟ್ ಲೈನ್ಗೆ 2 ಲೈನ್ ಏನಿತ್ತು ಈ ಒಂದು ಲೈನ್ಗೆ ಈಗ ಕೇಂದ್ರದ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಜೆಪಿ ನಗರದಿಂದ ಕೆಂಪಾಪುರ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೇಂದ್ರದ ಕ್ಯಾಬಿನೆಟ್ ಇವತ್ತು ಕೊಟ್ಟಿರೋದು. ಹಾಗೂ ಇದರ ಒಂದು ಅಧಿಕೃತ ಮಾಹಿತಿಯನ್ನ ಕೇಂದ್ರ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಮಾಧ್ಯಮಗಳಿಗೆ ಅಧಿಕೃತವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲಿಂದ ಎಲ್ಲಿಗೆ ಈ ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಟ್ ಆಗುತ್ತೆ ನಿರ್ಮಾಣವಾಗುತ್ತೆ ಅಂತಂದ್ರೆ ಹೊಸಹಳ್ಳಿ ಕಡಬಗೆರೆ ಮಾರ್ಗದಲ್ಲಿ ಒಂದು ಮೆಟ್ರೋ ಬರುತ್ತೆ. ಇದರ ಒಂದು ನಿರ್ಮಾಣಕ್ಕೂ ಕೂಡ ಈಗ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಇನ್ನು ಮಾಗಡಿ ರಸ್ತೆಯಲ್ಲಿ ಕಡಬಗೆರೆವರೆಗೂ ಕೂಡ ಮಾಗಡಿ ರಸ್ತೆಯಿಂದ ಕಡಬಗೆರೆವರೆಗೂ ಕೂಡ ಮೆಟ್ರೋ ನಿರ್ಮಾಣಕ್ಕೂ ಕೂಡ ಈಗ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಒಟ್ಟಾರೆಯಾಗಿ 9 ಮೆಟ್ರೋ ನಿಲ್ದಾಣಗಳ 12.5 ಕಿಲೋಮೀಟರ್ ಮಾರ್ಗದಲ್ಲಿ ಈ ಒಂದು ಮೆಟ್ರೋ ನಿರ್ಮಾಣವಾಗುತ್ತೆ. ಇದು ಒಂದು. ಮತ್ತೊಂದು 32 ಕಿಲೋಮೀಟರ್ ವಿಸ್ತೀರ್ಣ ಇರುವಂತಹ ಮತ್ತೊಂದು ಲೈನ್. 2 ಲೈನ್ಗಳಿಗೆ ಇವತ್ತು ಕೇಂದ್ರದ ಕ್ಯಾಬಿನೆಟ್ ಸಭೆ ಬಳಿಕ ಒಂದು ಒಪ್ಪಿಗೆ ಕೊಟ್ಟಿರೋದು. ಇದಾದ ನಂತರ ಸಚಿವ ಅಶ್ವಿನಿ ವೈಷ್ಣವ್ ಮಾಧ್ಯಮಗಳಿಗೆ ಒಂದು ಅಧಿಕೃತವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ಲೈನ್ಗಳು ಕ್ಲಿಯರ್ ಆಗಿದ್ದಾವೆ, ಇನ್ನು ಕನ್ಸ್ಟ್ರಕ್ಷನ್ ಒಂದೇ ಬಾಕಿ ಇರೋದು. ಸೊ ತುಂಬಾ ಕಂಜೆಸ್ಟೆಡ್ ಏರಿಯಾ, ಎಸ್ಪೆಷಲಿ ಜೆಪಿ ನಗರ ಟು ಕೆಂಪಾಪುರ. ಯಾಕೆಂತಂದ್ರೆ IT ಸೆಕ್ಟರ್ ಇರೋದ್ರಿಂದ ಟ್ರಾಫಿಕ್ನ ವಾಲ್ಯೂಮ್ ಕೂಡ ಜಾಸ್ತಿ ಇರುತ್ತೆ. ಸೊ ಆ ಒಂದು ಲೈನ್ಗೆ ತುಂಬಾ ಬೇಕಾದಂತಹ ಒಂದು ಅವಶ್ಯಕತೆ ಇತ್ತು ಮೆಟ್ರೋ. ಈಗ ಅಲ್ಲೂ ಕೂಡ ಈಗ ಮೆಟ್ರೋ ಕ್ಲಿಯರ್ ಆಗಿದೆ, ನಿರ್ಮಾಣ ಒಂದೇ ಬಾಕಿ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.